ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಮದರ್ಸ್ ಮೀಡಿಯಾ ಮಾತು ಮಂಥನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ರಾಜಕೀಯ ಮಾಡಬೇಕು, ಎಲ್ಲ ಪಕ್ಷಗಳು ರಾಜಕೀಯ ಮಾಡಬೇಕು, ಹಾಗೂ ವಿರೋಧನೂ ಮಾಡಬೇಕು. ವಿರೋಧ ಪಕ್ಷ ಇದು ವಿರೋಧ ಮಾಡಬೇಕು. ಆದರೆ ವಿರೋಧ ಮಾಡೋದೇ ಎರಡೂ ಪಕ್ಷಗಳಿಂದ ಜನ್ಮಸಿದ್ಧ ಹಕ್ಕು ಅಂತ ಅನ್ನೋ ಥರ ಯಾರೂ ವಿರೋಧ ಮಾಡಬಾರ್ದು. ಒಳ್ಳೆಯದನ್ನು ತಂದಾಗ ಪ್ರತಿಯೊಬ್ಬರು ಪ್ರಶಂಸೆ ಮಾಡಬೇಕು, ಅದರಿಂದ ಅಮಾಯಕರಿಗೆ ತೊಂದರೆ ಆಗಬಾರ್ದು ಅನ್ನೋ ಮನಸ್ಥಿತಿಯೂ ಇರಬೇಕು. ಈ ವಿಷಯ ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ, BPL ಕಾರ್ಡ್ ಇವತ್ತು ಎಷ್ಟೋ ಜನಕ್ಕೆ ಭಯ ಶುರುವಾಗಿದೆ. BPL ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ, ನಮ್ದು ಕ್ಯಾನ್ಸಲ್ ಆಗುತ್ತೆ, ಎಲ್ಲರದು ಲಕ್ಷಾಂತರ BPL ಕಾರ್ಡ್ ಕ್ಯಾನ್ಸಲ್ ಆಗ್ತಾ ಇದೆ, ನಮ್ಮದು ಕ್ಯಾನ್ಸಲ್ ಆಗುತ್ತೆ ಅನ್ನೋ ಭಯ ಇದೆ. ಆದರೆ ಇದು ಕ್ಯಾನ್ಸಲ್ ಆಗುತ್ತೋ ಇಲ್ಲೋ ಅನ್ನೋದು ನಿಮ್ಗೆ ಆಲ್ರೆಡಿ ನಮ್ಮ ಮಿನಿಸ್ಟ್ರು ಅದ್ರ ಬಗ್ಗೆ ಆಲ್ರೆಡಿ ಇದು ಕೊಟ್ಟಿದ್ದಾರೆ. ಏನು ನಿಮ್ಗೆ ಯಾವ ರೀತಿ ಕ್ಯಾನ್ಸಲ್ ಆಗುತ್ತೆ, ಅದು ಒಂದು ವಾರದೊಳಗಡೆ ಏನೇನು ಸಮಸ್ಯೆ ಆಗುತ್ತೆ, ಯಾರ್ದು ಅದಕ್ಕೆ ಅರ್ಹರಿದ್ದಾರೆ ಅಂಥವರಿಗೆ ಯಾವುದೇ ಕಾರಣಕ್ಕೂ ಇದು ಕ್ಯಾನ್ಸಲ್ ಆಗೋದಿಲ್ಲ, ಬಡವ್ರದ್ದು ಕ್ಯಾನ್ಸಲ್ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಆದರೆ ಅದರಲ್ಲಿ ವಿರೋಧ ಪಕ್ಷ ಆದಂಥ BJP ಅದು ಹೋರಾಟ ಮಾಡ್ತಾಯಿದೆ. BPL ಅನ್ಯಾಯ ಮಾಡ್ತಾರೆ. ಕೆಲವ್ರದ್ದೆಲ್ಲ ಬಡವ್ರದ್ದು ಕ್ಯಾನ್ಸಲ್ ಆಗಿದೆ. ಎಷ್ಟೋ ಜನ ಬಡವರಿಗೆ ಅವ್ರಿಗೇನೂ ಇಲ್ಲದೆ ಇರುವಂಥವ್ರಿಗೂ BPL ಕಾರ್ಡ್ ಸಿಕ್ಕಿಲ್ಲ, ಅವ್ರಿಗೆ APL ಕೊಟ್ಟಿದ್ದಾರೆ. ಇರಲಿ, ಅದನ್ನು ಕರೆಕ್ಟಾಗಿ ಮಾಡಿ, ಯಾರಿಗೆ ನಿಜವಾದ ಬಡವರಿಗೆ ಯಾರಿಗೆ ಸಿಕ್ಕಿಲ್ಲ ಅವರಿಗೆ ಅದಕ್ಕೆ ಕರೆಕ್ಟಾಗಿ ದಾಖಲೆಗಳು ತಗೊಂಡು ಅವರಿಗೆ BPL ಕಾರ್ಡ್ ಕೊಡೋ ವ್ಯವಸ್ಥೆನೂ ಸರ್ಕಾರ ಮಾಡಬೇಕು. ಇನ್ನು ಈ BPL ಕಾರ್ಡು APL ಕಾರ್ಡ್ ಆಗುತ್ತೆ ಅಂತ ಇವತ್ತು BPL ಕಾರ್ಡಲ್ಲಿ ನಿಜವಾದ ಬಡವರಿಗಿಂತಲೂ ಜಾಸ್ತಿ ಜನ ಈ ದೊಡ್ಡ ಮೇಲ್ವರ್ಗದ ಜನ ಅಥವಾ ಮಧ್ಯಮ ವರ್ಗದ ಜನ, ಅಂದರೆ ಕಾರು, ಮನೆ, ಒಳ್ಳೆ ಆದಾಯ, ತಿಂಗಳಿಗೆ 1 ಲಕ್ಷ ರೂಪಾಯಿವರೆಗೆ ಆದಾಯ ಇರುವಂಥದ್ದು, ಸ್ವಯಂ ಉದ್ಯೋಗ ಇರುವಂಥವ್ರು, ಇಂಥವರೆಲ್ಲ BPL ಕಾರ್ಡ್ ಇಟ್ಕೊಂಡು ಇವತ್ತು ಅದರಿಂದ ಆ ರೇಷನ್ ತಗೊಂಡು ಅದನ್ನು ಅವ್ರು ಯೂಸ್ ಮಾಡೋದಿಲ್ಲ, ಅವರು ಅದನ್ನು ತಿನ್ನೋದೇ ಇಲ್ಲ, ಅದನ್ನು ಮಾರುತ್ತಾ ಇದ್ದಾರೆ, ಅದನ್ನು ಬಳಸ್ಕೊತಾ ಇದ್ದಾರೆ. ಹಾಗೆ ಗೌರ್ಮೆಂಟಿನ ಎಲ್ಲ ಸವಲತ್ತುಗಳನ್ನು ಬಳಸ್ಕೊತಾ ಇದ್ದಂಥವ್ರು ಲಕ್ಷಾಂತರ ಜನ, ಸಾವಿರಾರು ಜನ ನಾನು ನೋಡಿದ್ದೀನಿ, ಲಕ್ಷಾಂತರ ಜನ ಇದ್ದಾರೆ. ಅದಕ್ಕೆ ಅದನ್ನು ಸರ್ವೆ ಮಾಡಿ ಅದಕ್ಕೆ ಕ್ರಮ ಕೈಗೊಳ್ಳಬೇಕಾಗಿದ್ದು. ಅದು ಯಾವ ಜಾತಿ ಧರ್ಮ ಯಾವುದನ್ನು ನೋಡಬಾರ್ದು ಸರ್ಕಾರ. ಎಲ್ಲ ಜಾತಿ ಎಲ್ಲ ಧರ್ಮದವ್ರಿಗೂ ಅವರಿಗೆ ಕಾರು, ಮನೆ, ಒಳ್ಳೆ ಆದಾಯ ಇದೆ ಅಂದರೆ ಆ ವ್ಯಕ್ತಿಗೆ ಸ್ವಂತ ಕಾರು ಇದೆ ಅಂದರೆ ಆ ವ್ಯಕ್ತಿ ಒಂದು ಹಂತಕ್ಕೆ ಚೆನ್ನಾಗಿದ್ದಾನೆ ಅಂತ ಅರ್ಥ. ಇಲ್ಲ ಅಂದರೆ ಅವನು ಹಂತಕ್ಕೆ ಚೆನ್ನಾಗಿಲ್ಲ, ನನಗೆ ಆದಾಯ ಇಲ್ಲ ಅಂದರೆ ಅವನಿಗೆ ಕಾರು ಅವಶ್ಯಕತೆ ಇಲ್ಲ, ಅವನಿಗೆ ನಿಜವಾದ ಕೆಲಸ ಏನು, ದಿನಕ್ಕೆ 1,000 ದುಡಿತಾ ಇದ್ದಾನೆ, ಏನು ಮಾಡ್ತಾ ಇದ್ದಾನೆ ಅನ್ನೋದು ತಿಳ್ಕೊಂಡು ಅವ್ರ ಕಾರ್ಡನ್ನು ರದ್ದತಿ ಮಾಡಬೇಕಾ ಬೇಡವಾ ಅನ್ನೋದು ಸರ್ಕಾರ ನಿರ್ಧಾರ ಮಾಡಬೇಕು. ಅದು ಬಿಟ್ಟು ಕಾರಿದ್ದೆ BMW ಕಾರ್ ಇಟ್ಕೊಂಡು ಕೆಲವು ಕಡೆಯಲ್ಲಿ ಉಡುಪಿ ಮತ್ತು ಮಂಗಳೂರು, ದಕ್ಷಿಣ ಕನ್ನಡದಲ್ಲಿ ನಾನು ನೋಡಿದ ಮಟ್ಟಿಗೆ BMW ಕಾರ್ ಇಟ್ಕೊಂಡು ಕಾರಿನ ಸೈಡಲ್ಲಿ ನಿಂತ್ಕೊಂಡು ರೇಷನ್ಗೆ ಹೋಗಿ ಕ್ಯೂ ನಿಲ್ತಾರೆ. ಆ ರೇಷನ್ ಅವ್ರು ತಿಂತಾರೋ ಇಲ್ಲೋ ನಮ್ಗೆ ಗೊತ್ತಿಲ್ಲ, ಅದು ಖಂಡಿತ ಅವ್ರು ರೇಷನ್ಗೆ ಹೋಗಿ ಕ್ಯೂ ನಿಲ್ತಾರೆ, ಅದನ್ನು ನಾವು ನೋಡಿದ್ದೀವಿ. ಅದು ಬೇರೆ ಧರ್ಮದವರು ತುಂಬ ಜನ ಈ ರೀತಿ ಮಾಡ್ತಾಯಿದ್ದಾರೆ. ಅದರ ಜೊತೆ ನಮ್ಮ ಹಿಂದೂ ಧರ್ಮದವರು ಇದ್ದಾರೆ. ಅವ್ರ ಮೊಬೈಲಲ್ಲಿ ಅವರು ಮೊಬೈಲು 1 ಲಕ್ಷದ ಮೊಬೈಲ್ ಇಟ್ಕೊತಾರೆ, ಹೋಗಿ ರೇಷನ್ ಅಂಗಡಿ ಮುಂದೆ ನಿಂತ್ಕೊತಾರೆ. ಅದು ತಪ್ಪು ಸರಿ ಅನ್ನೋದು ಸರ್ಕಾರ ಯೋಚನೆ ಮಾಡಬೇಕು. ಕಾರ್ ಇರುತ್ತೆ, ಅವ್ರ ಹತ್ರ 5 ಲಕ್ಷ 10 ಲಕ್ಷದ ಕಾರ್ ಇರುತ್ತೆ, ಅವರು ರೇಷನ್ BPL ಕಾರ್ಡ್ ಇಟ್ಕೊಂಡೇ ತಿರುಗಾಡ್ತಾ ಇರ್ತಾರೆ. ಆ ರೀತಿ ಇರೋದು ತಪ್ಪೇ. ನಿಜವಾದ BPL ಕಾರ್ಡ್ ಯಾರಿಗೆ ಸಿಗಬೇಕು? ನಿಜವಾಗೂ ಸಿಗಬೇಕಾಗಿದ್ದು ದೀನ ದಲಿತರಿಗೆ, ಬಡವರಿಗೆ, ಕಷ್ಟದಲ್ಲಿರುವಂಥವರಿಗೆ, ಅಸಕ್ತರಿಗೆ, ಯಾರಿಗೆ ಕೆಲಸ ಮಾಡೋಕ್ಕಾಗೋದಿಲ್ಲ, ಯಾರಿಗೆ ಸಮಸ್ಯೆ ಇರುತ್ತೆ, ಹಿಂದುಳಿದಿದ್ದಾರೆ, ನಿಜವಾಗೂ ಅವ್ರ ಸಂಪಾದನೆ, ಅವರ ಜೀವನ ಸಾಗಿಸ್ಲಿಕ್ಕೂ ಕಷ್ಟ ಇದೆ, 1 ರಿಂದ 1 ಲಕ್ಷದ ಒಳಗಡೆ ಅವ್ರ ಸಂಪಾದನೆ ಇದೆ, ಅಂಥವ್ರಿಗೆ BPL ಕಾರ್ಡ್ ಸಿಗಬೇಕು. ಯಾಕೆಂದರೆ ಅವ್ರಿಗೆ ರೇಷನ್ ತರೋದು ಕಷ್ಟ ಆಗುತ್ತೆ, ಅವ್ರು ಅನ್ನ ಮಾಡ್ಕೊಂಡು ತಿಂತಾರೆ, ಕಷ್ಟ ಸುಖ ಇದರಲ್ಲಿರ್ತಾರೆ, ಕೆಲ್ಸಕ್ಕೆ ಹೋಗುವಂಥವ್ರು, ತುಂಬ ಕಷ್ಟದಲ್ಲಿಂಥವ್ರು, ಅಂಥವ್ರಿಗೆ ಸಿಗಬೇಕೇ ಹೊರತು ಯಾರಲ್ಲ BMW ಕಾರ್ ಇಟ್ಕೊಂಡು ನನ್ನ ಸ್ವಂತ ಉದ್ಯೋಗ ಇದೆ, ಲಕ್ಷಗಟ್ಟಲೆ ಇದೆ, ನನ್ನ ಫ್ಯಾಕ್ಟ್ರಿ ಇದೆ, ಅಂಥವ್ರು BPL ಕಾರ್ಡ್ ಇಟ್ಕೊಂಡು ತಿರ್ಕೊಂಡು, ಇದು ಅನ್ಯಾಯ ಅಲ್ವಾ? ಇದು ಅನ್ಯಾಯ ಅಲ್ಲ, ಆತ್ಮಸಾಕ್ಷಿಗೆ ಮಾಡ್ತಾ ಇರೋ ದ್ರೋಹ. ಸರ್ಕಾರ ಯಾವುದು ಈ BJPಯವರು ಹಾಗೆ ವಿರೋಧ ಪಕ್ಷಗಳು ಯಾರೇ ಆಗಲಿ, ಅವರಿದ್ದಾಗ ಇವರಿದ್ದಾಗ ಅವರಿದ್ದಾಗ ಮಾಡೋದು ಇದು ಕಾಮನ್ ರಾಜಕೀಯದಲ್ಲಿ. ಆದರೆ ಅವ್ರು ಏನೇ ಮಾಡಲಿ, ಆದರೆ ಒಂದು ಸತ್ಯ ಏನು ಮಾಡಬೇಕು, ಎರಡೂ ಪಕ್ಷಗಳು ಅರ್ಥ ಮಾಡ್ಕೊಳ್ಬೇಕು, ಅದು ಸತ್ಯನ ಸುಳ್ಳ, ಅದು ಯಾವುದರಲ್ಲಿ ರಾಜಕೀಯ ಮಾಡಬೇಕು. ಅದರಿಂದ ಆದರೆ ಅನ್ಯಾಯ ಯಾರಿಗಾಗಬಾರ್ದು. ನಿಜವಾಗೂ BPL ಕಾರ್ಡ್ ರದ್ದು ಮಾಡ್ಬೋದು, ಎಲ್ಲದನ್ನು ನಿಲ್ಲಿಸ್ಬಿಟ್ರೆ ಅಲ್ಲಿ ನಿಜವಾದ ಬಡವರಿಗೆ ಅನ್ಯಾಯ ಆಗುತ್ತೆ. ಎಷ್ಟೋ ಜನ ಅರ್ಹ ವ್ಯಕ್ತಿ ಅವರಿಗೆ ತಗೊಂಡು ತಿನ್ನುವಂಥ ಯೋಗ್ಯತೆ ಇದ್ದರೂ ಅವರು ಆತ್ಮಸಾಕ್ಷಿಗಳನ್ನು ಸಾಯಿಸಿ ಅವರು BPL ಕಾರ್ಡ್ ಇದನ್ನು ತಗೊಂಡು ಎಷ್ಟೋ ಜನ ಮಾರ್ತಾ ಇದ್ದಾರೆ ಬೇರೆಯವ್ರಿಗೆ, ಅದು ಬಡವರಿಗೆ ಬೇರೆಯವ್ರಿಗೆ ಮಾರ್ತಾ ಇದ್ದಾರೆ. ಆ ರೀತಿ ವ್ಯವಸ್ಥೆಗಳು ಉಡುಪಿಯಲ್ಲಿ ತುಂಬ ಇದಿದೆ. ಆದರೆ ಅದು ಯಾವುದೇ ಕಾರಣಕ್ಕೂ ಅವ್ರ ಕಾರ್ಡು ರದ್ದತಿ ಆಗಿಲ್ಲ. ಒಬ್ಬರು 8 ರಿಂದ 10 ಲಕ್ಷದ ಕಾರ್ ಇಟ್ಕೊಂಡಿದ್ದಾರೆ, ಅವ್ರ ಆದಾಯ ತಿಂಗಳಿಗೆ 2 ರಿಂದ 3 ಲಕ್ಷ ರೂಪಾಯಿ ಆದಾಯ ಇತ್ತು. ಯಾಕಂದರೆ ಅವ್ನು ಸ್ವಯಂ ಉದ್ಯೋಗ ಅಂದರೆ ಅವರು ಅದರಲ್ಲಿ ಬರುವಂಥ ಅಕ್ಕಿಗಳನ್ನು ಬಳಸ್ಕೊಂಡು ಅವರು ಬೇರೆ ಹೋಮ್ ಪ್ರಾಡಕ್ಟ್ಗಳನ್ನು ಮಾಡಿ ಮಾರುವಂಥವ್ರು ನೂರಾರು ಜನ ಇದ್ದಾರೆ. ಅದು ಅವ್ರು ತಗೊಳ್ಳಿ, ಬೇರೆ ಇವ್ರ ಹತ್ರ ಅವ್ರು ತಿಂದೇ ಇದ್ದರೆ ಕೆಲವರು ಅದು ಜಾಸ್ತಿ ಬರುತ್ತೆ, ತಿನ್ನಲಿಕ್ಕೆ ಆಗೋದಿಲ್ಲ, ಎಂಥದ್ದು ಅದು ತಗೊಂಡು ಮಾಡೋದಾದ್ರೆ ಅವರು ಹಣೆ ಬರ ಮಾಡ್ಕೊಳ್ಳಿ. ಆ ಥರ ಸೇಲ್ ಮಾಡಬಾರ್ದು, ಅದು ಬಡವರಿಗೆ ಊಟ ಮಾಡಲಿಕ್ಕೆ. ಆ ರೀತಿ ಸೇಲ್ ಮಾಡುವವ್ರ ಮೇಲೆ ಕ್ರಮ ಕೈಗೊಳ್ಬೇಕಂತ ಹೋರಾಟ ಮಾಡಬೇಕು ವಿರೋಧ ಪಕ್ಷಗಳು.
ಅದು ಬಿಟ್ಟು ಬಿ ಪಿ ಎಲ್ ಕಾರ್ಡನ್ನೇ ರದ್ದು ಮಾಡಬೇಡಿ, ಎ ಪಿ ಎಲ್ ಕಾರ್ಡ್ ಕೊಡಬೇಡಿ ಅಂತ ನಿಜವಾಗೂ ಬಡವರಿಗೆ ಅನ್ಯಾಯ ಆಯಿತಾ ಆವಾಗ ಹೋರಾಟ ಮಾಡಬೇಕು ಪಕ್ಷಗಳು. ಆವಾಗ ನಾವು ರಾಜಕೀಯನ ನೋಡಬೇಕು. ಯಾರು ಅರ್ಹರಿದ್ದಾರೆ ಅವ್ರಿಗೆ ಸಿಕ್ಕಬೇಕು. ಇದು ಮಾಡಿದ್ದು ಯಾರಿಗೆ? ಬಡವರಿಗಂತ ಮಾಡಿರು. ಬಿ ಪಿ ಎಲ್ ಕಾರ್ಡ್ ಯಾರಿಗೆ ಮಾಡಿರೋದು? ಅವ್ರಿಗೆ ಜೀವನದಲ್ಲಿ ಕಷ್ಟ, ಅಂಥವ್ರಿಗೆ ಸಿಕ್ಕಬೇಕು, ಅಂಥವ್ರಿಗೆ ಮೋಸ ಆಗಬಾರ್ದು. ಹಣ ಇದೆ, ನಾನು ದುಡಿಮೆ, ನಮ್ಮದು ಎ ಪಿ ಎಲ್ ಕಾರ್ಡ್, ನಾನು ಯಾವುದೇ ಕಾರಣಕ್ಕೂ ಗೌರ್ಮೆಂಟಿಂದ ಯಾವುದೇ ರೀತಿ ಅಕ್ಕಿಗಳನ್ನು ಇಷ್ಟವರೆಗೂ ನಾನು ತಗೊಂಡೇ ಇಲ್ಲ. ಚಿಕ್ಕ ವಯಸ್ಸಲ್ಲಿ ನಮ್ಮ ತಂದೆ ತಾಯಿಗೆ ಬಿ ಪಿ ಎಲ್ ಕಾರ್ಡ್ ಇದ್ದಿತ್ತು, ಆವಾಗ ತಗೊಂಡಿದ್ದರೆ ಬಿಟ್ಟರೆ ಅದು ನಾನು ಬೆಳೆದು ನಾನು ಕೆಲಸ ಮಾಡಿ ನಾನು ಬೆಂಗಳೂರಲ್ಲಿ ದುಡಿಯೋಕ್ಕೆ ಹಿಡಿದ ನಂತರ ನನ್ನ ಸಂಬಳ ಆವಾಗಿದ್ದದ್ದು 5,000-6,000 ರೂಪಾಯಿ ಸಂಬಳದಿಂದ ಶುರುವಾದಾಗೂ ನಾವು ಯಾವುದೇ ಕಾರಣಕ್ಕೂ ನಾವು ಬಿ ಪಿ ಎಲ್ ಕಾರ್ಡಿಗೆ ಅಪ್ಲೈ ಮಾಡಿಲ್ಲ. ಬಿ ಪಿ ಎಲ್ ಕಾರ್ಡಲ್ಲಿ ನಮಗೆ ಅದರಿಂದ ಬೇರೆ ಬೇರೆ ಯೋಜನೆ ಸಿಕ್ಕುತ್ತೆ, ನೀವು ರೈತರಾಗಿದ್ದೀರಿ, ಬೇರೆ ಯೋಜನೆ ಸಿಕ್ಕುತ್ತೆ ಊರಲ್ಲಿ ಅಂತ ಎಷ್ಟೋ ಜನ ಊರಲ್ಲೂ ಹೇಳಿದ್ರು. ಆದರೆ ನಾವು ಮಾಡಲಿಲ್ಲ. ಬೇಡ, ನಮಗೆ ರೈತರಾಗಲಿ ಇದೇ ಇರಲಿ, ನಮ್ಗೆ ಅತಿ ದೊಡ್ಡ ಜಮೀನು ಇಲ್ಲ, ಒಂದು 2 ಎಕರೆ 3 ಎಕರೆ ಇದಿದೆ, ಅದನ್ನು ಮಾಡ್ಕೊಂಡು ನಾವು ನಮ್ಮ ಜೀವನಕ್ಕೆ ನಮಗೆ ಬೇಕಾಗುವ ಅಕ್ಕಿ ತಿಂಡಿನ ಮತ್ತು ನಮಗೆ ಬೇಕಾಗೋದು ನಾವು ದುಡಿದು ಸಂಪಾದನೆ ಮಾಡ್ತಾಯಿದ್ದೀವಿ ಹೊರತು ಈ ಬಿ ಪಿ ಎಲ್ ಕಾರ್ಡು ಅದರ ಗೋಜಿಗೆ ನಾವು ಹೋಗಲೇ ಇಲ್ಲ, ಅದಕ್ಕೆ ಹೋಗೋದೇ ಇಲ್ಲ. ಎ ಪಿ ಎಲ್ ಕಾರ್ಡ್ ಆಗುತ್ತೆ ಅಂತ ಹೇಳಿದ್ರು, ಎ ಪಿ ಎಲ್ ಕಾರ್ಡ್ ಮಾಡಿದ್ರು. ದುರುಪಯೋಗ ಪಡಿಸ್ಕೊತಾ ಇದ್ದಾರೆ. ಆ ದುರುಪಯೋಗ ಪಡಿಸ್ಕೊಳ್ಳೋದನ್ನು ಸರ್ಕಾರ ಖಂಡಿತವಾಗೂ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು, ಅವರಿಗೆ ದಂಡ ವಿಧಿಸಬೇಕು, ಅಂಥವ್ರ ಕಾರ್ಡನ್ನು ಕ್ಯಾನ್ಸಲ್ ಮಾಡಲೇಬೇಕು. ಯಾಕೆಂದರೆ ಇವತ್ತು ಆಧಾರ್ ಕಾರ್ಡ್ ಮುಖಾಂತರ ಗೊತ್ತಾಗುತ್ತೆ. ಇನ್ನೊಂದು ಜನಾಂಗದ ಆಧಾರ್ ಕಾರ್ಡಲ್ಲಿ ಗೊತ್ತಾಗೋದಿಲ್ಲ, ಅವ್ರ ಆದಾಯ ಇದ್ರೂ ತೋರಿಸೋದಿಲ್ಲ, ಟ್ಯಾಕ್ಸ್ ಕಟ್ಟೋದಿಲ್ಲ, ಏನೂ ಇಲ್ಲ. ಈ ಸ್ವಯಂ ಉದ್ಯೋಗ ಆ ಥರ ಮಾಡುವಂಥವ್ರು, ಅಂಥವ್ರ ಮೇಲೂ ಕ್ರಮ ಆಗಬೇಕು. ಕಾರ್ ಇದ್ದಂಥವರಿಗೆ ಕೊಡಬಾರ್ದು. ಅವ್ರ ಕಾರಿಗೆ ಯಾವ ಉದ್ದೇಶಕ್ಕೆ ಇಟ್ಕೊಂಡಿದ್ದಾರೆ ಅನ್ನೋದನ್ನು ತಿಳ್ಕೊಂಡು ಆನಂತರ ಅವರಿಗೆ ವಿಚಾರಣೆ ಮಾಡಿ ಅವರಿಗೆ ಕಾರ್ಡ್ ಬೇಕಾಗಿದ್ದರೆ ಕೊಡಬೇಕೇ ಹೊರತು ಸರ್ಕಾರ ಅಂಥವ್ರ ಮೇಲೆ ಕ್ರಮ ಕೈಗೊಳ್ಳಲೇಬೇಕು. ವಿರೋಧ ಪಕ್ಷಗಳು ಇದರಲ್ಲಿ ರಾಜಕೀಯ ಮಾಡಬಾರ್ದು. ರಾಜಕೀಯ ಮಾಡಲಿಕ್ಕೆ ಬೇರೆ ವಿಷಯಗಳಿದ್ದಾವೆ. ನಿಜವಾಗೂ ಬಡವರಿಗೆ ಯಾರ್ಯಾರಿಗಾಗಿದೆ ಅವರು ಅರ್ಜಿ ಕೊಡಿ, ಅಥವಾ ಅವರು ಬಂದು ಇದು ಮಾಡಿ ಅವ್ರ ಕಡೆಯಿಂದ ಇದು ಮಾಡಿ ಹೋಗಲಿ, ಮನೆಗೆ ಹೋಗಲಿ. ಬಡವರಿಗೆ ಯಾರಿಗೆ ರದ್ದತಿ ಆಗಿದೆ, ಅವ್ರು ಯಾವುದೋ ಕಾರಣ ತಂದೆ ತಾಯಿ ಇರ್ತಾರೆ, ಮಗ ಎಲ್ಲೋ ಕೆಲಸದಲ್ಲಿರ್ತಾರೆ, ಅಂಥವರಿಗೆ ತಂದೆ ತಾಯಿಗಳಿಗೆ ಬಿ ಪಿ ಎಲ್ ಕಾರ್ಡ್ ಕೊಡಬೇಕು. ಯಾಕೆಂದರೆ ಅವ್ರು ಬಡತನದಲ್ಲಿರ್ತಾರೆ, ಮಕ್ಕಳು ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ. ಅಂಥವ್ರಿಗೆ ಬಿ ಪಿ ಎಲ್ ಕಾರ್ಡ್ ಹುಡುಕಿ ಕೊಡಬೇಕಾಗಿದ್ದ ಕೆಲಸ ಯಾರು? ಸರ್ಕಾರ ಹಾಗೂ ರಾಜಕೀಯ ಪಕ್ಷಗಳ ಕೆಲಸ. ಅದನ್ನು ಮಾಡಲಿ. ಗ್ರಾಮ ಪಂಚಾಯಿತಿ ಕೆಲಸ ಅದನ್ನು ಮಾಡಲಿ ಬಿಟ್ಟು ಈ ರೀತಿಯೆಲ್ಲ ಮಾಡುವುದು ಇಲ್ಲ. ಇದರಲ್ಲಿ ಹೋರಾಟ ಮಾಡಿ ಅದನ್ನು ರಾಜಕೀಯವಾಗಿ ಯಾವುದೇ ಪಕ್ಷಗಳು ಬಳಸ್ಕೊಳ್ಬಾರ್ದು ಅಂತ ಹೇಳ್ತೀನಿ. ಯಾಕೆಂದರೆ ಬಿ ಪಿ ಎಲ್ ಕಾರ್ಡ್ ಅನ್ನೋದು ಬಡವರಿಗೆ ಸೀಮಿತ ಆಗಿರುವಂಥದ್ದು. ಬಡವರು ಬಳಸ್ಕೊಳ್ಬೇಕು, ಅವರಿಗೆ ಸರ್ಕಾರದ ಸೌಲಭ್ಯಗಳು ಸಿಗಬೇಕು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ. ನಿಮ್ಮ ಬಿ ಪಿ ಎಲ್ ಕಾರ್ಡು ನಿಮಗೆ ಅರ್ಹರಾಗಿದ್ದೀರಾ ನೀವು ಅನ್ನೋದು ನಿಮ್ಮ ಆತ್ಮಸಾಕ್ಷಿಯಾಗಿ ನೀವು ತಿಳ್ಕೊಂಡು, ನೀವು ಅರ್ಹರಾಗಿಲ್ಲ ಅಂದರೆ ನೀವೇ ಸರೆಂಡರ್ ಮಾಡಿ ಎ ಪಿ ಎಲ್ ಕಾರ್ಡನ್ನು ತಗೊಳ್ಳಿ. ನೀವು ದುಡಿದು ತಿನ್ನೋ ಥರ ಇದ್ದರೆ ದಯವಿಟ್ಟು ಬಡವರ ಅನ್ನಕ್ಕೆ ನೀವು ಕೈ ಚಾಚಬೇಡಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ.